ಕ್ಯಾಪ್ಟನ್ಸಿ ಕೊಡ್ತಾರ ಅಕ್ಷರ್ ಪಟೇಲ್ಗೆ ಈ ಸೀಸನ್, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಗೊತ್ತಾ, ಲಾಸ್ಟ್ ಸೀಸನ್ ನೀವು ನೋಡಿದ್ರೆ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಇವ್ರ ಕ್ಯಾಪ್ಟನ್ಸಿ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಮ್ಯಾಚ್ ನ ಗೆಲ್ಸ್ಬಿಟ್ರು ಅಂತ ಹೇಳಕ್ ಆಗ್ಲಿಲ್ಲ. ಸಖತ್ತಾಗಿ ಟೇಕ್ ಆಫ್ ಆಯ್ತು. ಅಟ್ ದ ಸೇಮ್ ಟೈಮ್ ಲ್ಯಾಂಡ್ ಆಗ್ಲಿಲ್ಲ ಕರೆಕ್ಟ್ ಆಗಿ, ಕ್ರಾಶ್ ಲ್ಯಾಂಡ್ ಆಗೋಯ್ತು ಈ ಡೆಲ್ಲಿ ಕ್ಯಾಪಿಟಲ್ಸ್ ನೀವು ಗಮನಿಸಿದ್ರೆ. ಹಾಗಾಗಿ ಕ್ಯಾಪ್ಟನ್ಸಿ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಇವರು 22 crores ಅಲ್ಲಿ ಮೇನ್ ನೋಡ್ಬೇಕಾಗಿರೋದು ಆ ಫೈರ್ ಪವರ್ ಅಟ್ ದಿ ಟಾಪ್ ಆಫ್ ದಿ ಆರ್ಡರ್. ಓಕೆನಾ, ಮಿಚ್ ಸ್ಟಾಕ್ ಇದ್ದೇ ಇದ್ದಾರೆ. ಮಿಚ್ ಸ್ಟಾಕ್ಗೆ ಬ್ಯಾಕಪ್ ಯಾರು? ಯಾಕಂದ್ರೆ ಈ ಮಿಚ್ ಸ್ಟಾಕ್ ನಿಮ್ಗೆ ಗೊತ್ತಲ್ಲ, ಒಂಥರ ಡೆಲಿಕೇಟ್ ಡಾರ್ಲಿಂಗ್ ಇದ್ದಂಗೆ, ಟಪಕ್ ಅಂತ ಮುರಿದೋಗ್ತಾ ಇರ್ತಾರೆ ಅಥವಾ ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇರ್ತಾರೆ. ಸೊ ಚಮೀರಾ ಅಂತ ಇದ್ರೂ ಕೂಡ, ಚಮೀರಾ ಏನು ಅಷ್ಟು ಇಂಪ್ರೆಸ್ ಮಾಡ್ಲಿಲ್ಲ ರೀ ಲಾಸ್ಟ್ ಟೈಮ್ ಆಡಿದಾಗ, ಆದ್ರೂ ಕೂಡ ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಒಂದು ಯಾವ್ದಾದ್ರು ಕಿಲಾಡಿ ಫಾಸ್ಟ್ ಬೌಲರ್ ಬೆನ್ ದ್ವಾರ್ಷಸ್ ನಿಮ್ಗೆ ಗೊತ್ತಿರೋಂಗೆ, ಅವರು ಕೂಡ ಆಸ್ಟ್ರೇಲಿಯಾಗ ಆಡೋ ಲೆಫ್ಟ್ ಆರ್ಮ್ ಸೀಮರ್, ಲೈಕ್ ಟು ಲೈಕ್ ಅಂತ ಯೋಚನೆ ಮಾಡಿ ಅವ್ರ ಕಡೆ ಏನಾರು ಕಣ್ಣಾಯಿಸ್ಬೋದ. ಟಿ ನಟರಾಜನ್ ಇವ್ರು ಫಿಟ್ ಆಗಿದ್ದಾರೆ ಅಂದ್ರೆ ಇವ್ರನ್ನ ಲೆವೆಲ್ ನಲ್ಲಿ ಫಿಟ್ ಮಾಡೇ ಮಾಡ್ತಾರೆ. ಆಮೇಲೆ ತ್ರಿಪುರಾಣ ವಿಜಯ್ ಬಗ್ಗೆ ನಾವು ಕೇಳಿದ್ವಿ, ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ಮಾಧವ್ ತಿವಾರಿ ಎಕ್ಸೈಟಿಂಗ್ ಟ್ಯಾಲೆಂಟ್ ಅಂತ ಮಾತಾಡ್ತಾರೆ. ನೋಡ್ಬೇಕು ಯಾವಾಗ ಯಾರಿಗೆ ಇವ್ರು ಅವಕಾಶ ಕೊಡ್ತಾರೆ ಅಂತ. ಬಟ್ ಆಕ್ಷನ್ ಅಲ್ಲಿ ಇವ್ರಿಗೆ ಬೇಕಾಗಿರೋದು ಮೇನ್ 2 ಓಪನರ್ಸ್. ಫಾರಿನರ್ಸ್ ನೋಡಿ, ಟ್ರಿಸ್ಟನ್ ಸ್ಟಬ್ಸ್ ಇದ್ದಾರೆ, ಅದಾದ್ಮೇಲಿಂದ ಸ್ಟಾಕ್ ಇದ್ದಾರೆ. ಅಂದ್ರೆ ಪ್ಲೇಯಿಂಗ್ 11 ಅಲ್ಲೇನೆ ಇಬ್ರು ಫಾರಿನರ್ಸ್ ಜೊತೆನೆ ಯಾಕೆ ಓಪನ್ ಈಗ ಓಕೆ KL ರಾಹುಲ್ ಕೈಲಿ ಓಪನ್ ಮಾಡಿಸ್ತೀನಿ ಅಂದ್ರೆ ಒಬ್ಬ ಫಾರಿನರ್ ಲೆಫ್ಟ್ ಹ್ಯಾಂಡರ್ ಕಡೆ ನೋಡ್ಬಿಡೋಣ, ಬೆನ್ ಡಕೆಟ್ ನ ಫಿಟ್ ಮಾಡ್ಬಿಡೋಣ. ಇಲ್ಲಿ ಸುಮ್ನೆ ಊಹೆ ಮಾಡ್ತಾ ಇರೋದು ನಾನು. ಬೆನ್ ಡಕೆಟ್ ಅದಾದ್ಮೇಲಿಂದ KL ರಾಹುಲ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಿಡ್ಲ್ ಆರ್ಡರ್ ಅಲ್ಲಿ ಇನ್ನೊಬ್ಬ ಫಾರಿನರ್ ನ ನೀವು ತಗೊಂಬನ್ನಿ ಲಿಸ್ಟ್ ಅಲ್ಲಿ, ಅವಾಗ ಸಖತ್ತಾಗಿರುವಂತ ಒಂದು ಟೀಮ್ ಆಗೋಗುತ್ತೆ ಈ ಟೀಮು ಅಂತ ನನಗನ್ನಿಸ್ತಾ ಇದೆಯಪ್ಪ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಈ 11 ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಟಿ ನಟರಾಜನ್ ಮಿಚ್ ಸ್ಟಾಕು ಇಬ್ರೇ ಫಾಸ್ಟ್ ಬೌಲರ್ ಇರೋದು. ಸ್ಪಿನ್ ಏನೋ ಇದೆ ಇವ್ರ ಹತ್ರ, ಕುಲ್ದೀಪ್, ವಿಪ್ರಜು, ಅಕ್ಷರ್. ಬಟ್ ಇನ್ನೊಬ್ಬ ಫಾಸ್ಟ್ ಬೌಲರ್ ಬೇಕಲ್ಲ ನಂಗೆ ಪ್ಲೇಯಿಂಗ್ 11 ಅಲ್ಲಿ. ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆ ಒಂದು ಫಾಸ್ಟ್ ಬೌಲರ್ ಯಾರನ್ನ ಪಿಕ್ ಮಾಡ್ತೀನಿ. ಅಥವಾ ಇಲ್ಲಿ ಮುಖೇಶ್ ಕುಮಾರ್ ಇದ್ದಾರೆ, ಬಟ್ ಆ ಮುಖೇಶ್ ಕುಮಾರ್ ಏನೋ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ ನೋಡಿ. ಇವರು ಫ್ರೇಸರ್ ಮೆಕ್ಡಾಗ್ ನ ಬಿಟ್ಬಿಟ್ರಲ್ವಾ, ಅವ್ರ ಕಡೆ ನೋಡೋದಿಲ್ಲ ಅನ್ಸ್ತಾ ಇದೆ ಓಪನಿಂಗ್ ಬ್ಯಾಟರ್ ಅಂತ ಬಂದಾಗ.